ಕಲೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಮಕ್ಕಳ ಹಬ್ಬದಲ್ಲಿ ಬಿಆರ್ಸಿ ಅಧಿಕಾರಿ ಗುರುಶಾಂತಪ್ಪ ಚಿಂಚೋಳಿ. ಜೇವರ್ಗಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶ್ರೀ ಶಿವನಗುಂಡೇಶ್ವರ ಶಿಕ್ಷಣ ಸಂಸ್ಥೆ ಜವಳಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ 2026ರ ಶೈಕ್ಷಣಿಕ ಸಾಲಿನ ಜನಪದ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಆರ್ಸಿ ಅಧಿಕಾರಿ ಗುರುಶಾಂತಪ್ಪ ಚಿಂಚೋಳಿ ಮಾತನಾಡಿ, ಜನಪದ ಎಂದರೆ ಕೇವಲ ಹಾಡು, ನೃತ್ಯ ಅಥವಾ ವೇಷಭೂಷಣವಲ್ಲ. ಇದು ಒಂದು ಸಮಾಜದ ಬದುಕಿನ ಅನುಭವ, ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ ಹಾಗೂ ಜೀವನ ಮೌಲ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದರು. ನಮ್ಮ ಅಜ್ಜ ಅಜ್ಜಿಯರು ಹಾಡಿದ ಹಾಡುಗಳಲ್ಲಿ ಬದುಕಿನ ಅನುಭವವಿದೆ. ಅವರು ಹೇಳಿದ ಕಥೆಗಳಲ್ಲಿ ನೀತಿ ಅಡಗಿದೆ. ಹಬ್ಬಗಳಲ್ಲಿ ಒಗ್ಗಟ್ಟು ಅಡಕವಾಗಿದೆ. ಜನಪದ ಕಲೆಗಳಲ್ಲಿ ನಮ್ಮ ನೆಲದ ಆತ್ಮವಿದೆ ಎಂದು ತಿಳಿಸಿದರು. ಗ್ರಾಮೀಣ ಬದುಕಿನಲ್ಲಿ ಹಾಡು ಮತ್ತು ನೃತ್ಯಗಳಿಗೆ ವಿಶೇಷ ಸ್ಥಾನವಿದೆ. ಹೊಲದಲ್ಲಿ ದುಡಿದಾಗ, ಹಬ್ಬಗಳಲ್ಲಿ, ಮದುವೆಗಳಲ್ಲಿ ಹಾಗೂ ಜಾತ್ರೆಗಳಲ್ಲಿ ಜನಪದ ಹಾಡುಗಳು ಜನಜೀವನದೊಂದಿಗೆ ಬೆಸೆದುಕೊಂಡಿವೆ. ಆದ್ದರಿಂದ ಜನಪದವನ್ನು ಉಳಿಸುವುದು ಎಂದರೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಉಳಿಸುವುದಾಗಿದೆ ಎಂದು ಹೇಳಿದರು. ಇಂದು ಮಕ್ಕಳು ಜನಪದ ಗೀತೆಗಳನ್ನು ಹಾಡುವುದು ಮತ್ತು ಜನಪದ ನೃತ್ಯಗಳನ್ನು ಪ್ರದರ್ಶಿಸುವುದು ಕೇವಲ ಮನರಂಜನೆಗಾಗಿ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಮಹತ್ವದ ಕಾರ್ಯವಾಗಿದೆ. ಹಿರಿಯರು ನೀಡಿದ ಸಂಸ್ಕೃತಿಯ ದೀಪವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ಯುವಜನರ ಮೇಲಿದೆ ಎಂದು ಹೇಳಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಬದುಕುತ್ತಿರುವ ನಾವು ಮೊಬೈಲ್, ಇಂಟರ್ನೆಟ್ ಹಾಗೂ ಕೃತಕ ಬುದ್ಧಿವಂತಿಕೆಯ ಹೊಸ ತಂತ್ರಜ್ಞಾನವನ್ನು ಸ್ವಾಗತಿಸಬೇಕು. ಆದರೆ ಆಧುನಿಕತೆಯನ್ನು ಅಳವಡಿಸಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮರೆಯಬಾರದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಉಪನ್ಯಾಸಕ ಪುಲಿಕೇಶಿ ಮಾತನಾಡಿ, ಜನರ ಬಾಯಿಯಿಂದ ಬಾಯಿಗೆ ಹರಡುತ್ತಾ ದುಡಿಯುವ ಸಂದರ್ಭದಲ್ಲಿ ಹುಟ್ಟಿಕೊಂಡ ಹಾಡುಗಳೇ ಜನಪದ ಹಾಡುಗಳಾಗಿವೆ. ಜನಪದವು ಎಲ್ಲ ಸಾಹಿತ್ಯಗಳ ಮೂಲ ಬೇರು ಆಗಿದೆ ಎಂದು ಅಭಿಪ್ರಾಯಪಟ್ಟರು. ಇಂದಿನ ಮಕ್ಕಳಿಗೆ ಡೊಳ್ಳು ಕುಣಿತ, ವೀರಗಾಸೆ ಹಾಗೂ ಪುರವಂತಿಕೆಯಂತಹ ಜನಪದ ಕಲೆಗಳ ಪರಿಚಯ ಕಡಿಮೆಯಾಗುತ್ತಿದೆ. ಹೀಗಾಗಿ ಜನಪದ ಕಲೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಕರಾದ ಪುಲಿಕೇಶಿ, ಶ್ರೀಶೈಲ್ ಕಡದಾಳ್, ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ಬಡಿಗೇರ್, ಕಾರ್ಯದರ್ಶಿ ಶಿವಪ್ರಸಾದ್ ಎಸ್ ಬಡಿಗೇರ್, ಮುಖ್ಯ ಗುರುಗಳಾದ ಶಾಮದಾರ್ ಎಂ, ಶಾಲಾ ಶಿಕ್ಷಕರುಗಳಾದ ಶ್ರೀಮತಿ ವಿದ್ಯಾವತಿ, ಶ್ರೀಮತಿ ಗೀತಾ, ಶ್ರೀಮತಿ ಫರೀದಾ ಬೇಗಂ, ಪಾಲಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಮಣ್ಣಿನ ಸೊಗಡು ಇದು. ಈ ಜಾನಪದ ಕಾರ್ಯಕ್ರಮ ಅಂದ್ರೆ ನಮ್ಮ ಮಣ್ಣಿನ ಸೊಗಡು ಅಂತ ಹೇಳ್ತೀವಿ, ನಮ್ಮ ನಾಡಿನ ಸಂಸ್ಕೃತಿ ಅಂತ ಹೇಳ್ತೀವಿ, ಮತ್ತೆ ನಮ್ಮ ಹಿರಿಯರ ಪರಂಪರೆ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಹಿರಿಯರು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ ಇದೆಯಲ್ಲ, ಅದಕ್ಕೆ ಜಾನಪದ ಸಂಸ್ಕೃತಿ ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಮತ್ತೆ ಈ ಮಕ್ಕಳನ್ನ, ಈ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಈ ವೇದಿಕೆ ಮೇಲೆ ಅಂದ್ರೆ ಇವೆಲ್ಲವುಗಳು ಈ ವೇದಿಕೆ ಸುಂದರವಾಗಿರುವಂತಹ ಹಬ್ಬಕ್ಕಾಗಿ ನಾವು ಸೇರಿದ್ದೇವೆ ಅನ್ನುವಂಥ ಮಾತನ್ನ ನಾವು ಹೇಳ್ತಾ ಇದೀವಿ. ಅದಕ್ಕೆ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶ್ರೀ ಶಿವನಗುಂಡೇಶ್ವರ ಶಿಕ್ಷಣ ಸಂಸ್ಥೆ ಜವಳಗ ಹಾಗೂ ಈ ಒಂದು ಸಂಸ್ಕೃತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಹೃದಯಪೂರ್ವಕವಾದಂತ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಂಧುಗಳೇ. ಯಾಕಂದ್ರೆ ಜಾನಪದ ಅಂದ್ರೆ ಕೇವಲ ಹಾಡು ಅಲ್ಲ, ನೃತ್ಯ ಅಥವಾ ವೇಷಭೂಷಣ ಅಲ್ಲ ಅಂತಕ್ಕಂಥದ್ದು. ಜನಪದ ಬ್ಯೂರೋ ನ್ಯೂಸ್ ಸುದ್ದಿ, ಜೇವರ್ಗಿ ನಂಬರ್ 1. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಸದಾ ನಮ್ಮ ಜೊತೆಗಿರಿ.